ಇದ್ದೀರಾ ಸುವರ್ಣ. ಅವನು ಮತ್ತೆ ಶ್ರಾವಣಿ. ಒಂದು ಕಾಂಟ್ರಾಕ್ಟ್ಗೋಸ್ಕರ ಇಷ್ಟು ದೊಡ್ಡ ಡ್ರಾಮಾ ಆಡಿದಾನೆ. ಒಂದು ಕಾಂಟ್ರಾಕ್ಟ್ಗೋಸ್ಕರ ನನ್ನ ಮಗಳನ್ನ ಯೂಸ್ ಮಾಡ್ಕೋತಾನೆ. ಇದೇ ಅವನ ಅಸಲಿಯತ್ತು. ಅಮ್ಮ ಪ್ಲೀಸ್ ನನ್ನ ಮಾತು ಕೇಳು. ನಾನಿವತ್ತು ಯಾರ ಮಾತನ್ನು ಕೇಳೋದಿಲ್ಲ. ಪುಷ್ಪ ಪ್ಲೀಸ್. ಏ ಸೂರ್ಯ, ಏನ್ ಅನ್ಕೊಂಡಿದ್ಯಾ ನೀ ನಮ್ಮ ಬಗ್ಗೆ? ಇವನ ಫ್ಯಾಮಿಲಿಯವರು ನಮ್ಗೆ ಎಷ್ಟು ತೊಂದರೆ ಕೊಟ್ಟಿದ್ದಾರೆ ಗೊತ್ತಾ? ಮೊದಲು ನಮ್ಮನ್ನ ಅರೆಸ್ಟ್ ಮಾಡಿಸಿ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿಸಿದ್ರು. ನನ್ನ ಮಗಳ ಮೇಲೆ ಇಲ್ಲದೆ ಇರೋ ಆರೋಪ ಹೊರಿಸಿದ್ರು. ಆಮೇಲೆ ಇವ್ರ ಮಗಳನ್ನ ಕಾಪಾಡಿದ್ದಕ್ಕೆ ನಮ್ಮ ಮಗಳ ಮೇಲೆ ಕಿಡ್ನಾಪ್ ಕೇಸ್ ಹಾಕ್ಸಿದ್ರು. ಅಮ್ಮ ಪ್ಲೀಸ್. ನೀನು ಇವಳ ಮದುವೆ ಮುರಿದೆ. ಈಗ ಇವಳೇ ನಿನ್ ವೈಫ್ ಅಂತ ನಿನ್ ಕ್ಲೈಂಟ್ ಹತ್ರ ಹೇಳಿ ನನ್ನ ಮಗಳನ್ನ ಮಿಸ್ಯೂಸ್ ಮಾಡ್ಕೋತಿದೀಯಾ? ಇದೇನಾ ನಿಮ್ಮ ಫ್ಯಾಮಿಲಿ ಕಲ್ಚರ್? ಈ ಅಮ್ಮ ಯಾಕೆ ಹುಚ್ಚಿ ಥರ ಆಡ್ತೈತೆ? ಸದ್ಯ ಅವರೆಲ್ಲ ಹೊಂಟೋಗಿದ್ದು ಒಳ್ಳೇದೇ ಆಯ್ತು. ನಿನ್ನ ವೈಫ್ನು ನಿನ್ ಮಗುನು ದೂರ ಇಟ್ಟು ಆ ಕೋರ್ಟ್ ಒಳ್ಳೆ ಕೆಲಸನೇ ಮಾಡಿದೆ. ಸಾಕು. ತುಂಬಾನೇ ಮಾತಾಡಿದೀರಾ ನೀವು. ಸಾಕು. ಕೇಳಿ ನಿಮ್ಮ ಮಗಳನ್ನ. ನಾನೇನು ಫೋರ್ಸ್ ಮಾಡಿಲ್ಲ, ಜಸ್ಟ್ ರಿಕ್ವೆಸ್ಟ್ ಮಾಡ್ಕೊಂಡೆ. ಅದಕ್ಕೆ ಅವಳು ಒಪ್ಕೊಂಡಿದ್ಲು. ಅದೇ ಅವಳ ಪ್ರಾಬ್ಲಮ್. ಯಾರು ಏನೇ ಕಷ್ಟ ಅಂದ್ರು ಹಿಂದೆ ಮುಂದೆ ನೋಡದೆ ಹೆಲ್ಪ್ ಮಾಡೋದಕ್ಕೆ ರೆಡಿ ಆಗಿರ್ತಾಳೆ. ಯಾವಾಗ್ಲೂ ನನ್ನ ಮಗಳು ಎಲ್ಲರೂ ಚೆನ್ನಾಗಿರ್ಲಿ ಅಂತ ಕೇರ್ ತಗೋತಾಳೆ. ಆದ್ರೆ ಅವಳ ಬಗ್ಗೆ ಯಾರು ಏನು ಯೋಚನೆ ಮಾಡೋದಿಲ್ಲ. ನೋಡಿ ನೀವು ಪ್ಲೀಸ್ ಒಂದ್ ನಿಮಿಷ. ಅಮ್ಮ ಎಲ್ರೂ ನೋಡ್ತಾ ಇದ್ದಾರೆ, ಚೆನ್ನಾಗಿರಲ್ಲ. ಪುಷ್ಪ ಸಾಕು, ವಾ ಪೋಲ. ಬಿಡುಂಗೋ, ಇನ್ನು ಬಿಡುಂಗೋ. ಈ ಸೊಸೈಟಿಯಲ್ಲಿ ಇವ್ರದ್ದು ಒಂದಲ್ಲ ಒಂದ್ ಜಗಳ ಇದ್ದೇ ಇರುತ್ತೆ. ಇವ್ರದ್ದು ಯಾಕೋ ಅತಿ ಆಯ್ತು. ನೀವು ಸ್ವಲ್ಪ ಸುಮ್ಮನಿರ್ತೀರಾ? ನಾನು ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ. ನಮ್ಮಿಂದ ನಿಮಗೆ ತುಂಬಾ ತೊಂದರೆ ಆಗಿದೆ. ಐ ಆಮ್ ಸಾರಿ. ಇವತ್ತು ಇವನ್ನ ಸಾಕು ಪುಷ್ಪ ಪ್ಲೀಸ್. ನೀವೆಲ್ಲ ಮನೆಗೆ ಹೋಗಿ ಪ್ಲೀಸ್. ಏನಮ್ಮ ಇದು? ವಿಷಯ ತಿಳ್ಕೊಳ್ದೇನೆ ಯಾಕೆ ಇಷ್ಟೊಂದು ಟೆನ್ಷನ್ ತಗೊಂಡೆ? ಏನೂ ಗೊತ್ತಾಗಲ್ಲ ಅನ್ನೋದಕ್ಕೆ ಶ್ರಾವಣಿ ಏನು ಚಿಕ್ಕ ಹುಡುಗಿನಾ? ಏನೇ ಮಾಡಿದ್ರು 10 ಸಲ ಯೋಚನೆ ಮಾಡಿರ್ತಾಳೆ ತಾನೆ. ಅದು ನಿಂಗೂ ಗೊತ್ತು. ಅಮ್ಮ ಎಲ್ರ ಮೇಲೂ ಕೂಗಾಡ್ದೆ. ಈಗ ನೀನೇ ಸುಸ್ತಾಗಿದ್ಯಾ.
ನಡಿ ಹೋಗೋಣ. ಶ್ರಾವಣಿ ಬಾ. ಶ್ರಾವಣಿ ಆಂಟಿ, ಪೂಜೆ ಜಾಗದಲ್ಲಿ ಯಾಕೆಲ್ಲರೂ ಫೈಟ್ ಮಾಡ್ತಾ ಇದ್ರು ಹಾಗಂತ ಪ್ರಿಯಾಂಕಾ ಅತ್ತೆ ಹೇಳ್ತಾ ಇದ್ರು. ನೋ ಪುಟ್ಟ, ಯಾರು ಫೈಟ್ ಮಾಡ್ತಾ ಇರಲಿಲ್ಲ. ಅವರೆಲ್ಲ ಜಸ್ಟ್ ತಮಾಷೆ ಮಾಡ್ತಾ ಇದ್ರು ಅಷ್ಟೇ. ಮತ್ತೆ ಯಾಕೆ ಗಲಾಟೆ ಸೌಂಡ್ ಬರ್ತಾ ಇತ್ತು? ಯಾರು ಗಲಾಟೆ ಮಾಡ್ತಾ ಇರಲಿಲ್ಲ. ನೋಡು ಎಷ್ಟು ಸೈಲೆಂಟ್ ಆಗಿದೆ ಅಂತ. ಯು ಮೈ ಗುಡ್ ಗರ್ಲ್ ರೈಟ್? ಲೇಟ್ ಆಗ್ತಾ ಇದೆ, ಬಾ ಹೋಗೋಣ. ದೀಕ್ಷಾ, ದೀಕ್ಷಾ, ಚೆನ್ನಾಗಿದೆ ಮಗಳೇ, ಚೆನ್ನಾಗಿದೆ. ಅಂಕಲ್, ಅಂಕಲ್, ವೆರಿ ವೆರಿ ಸಾರಿ ಅಂಕಲ್. ಪರವಾಗಿಲ್ಲ ಬಿಡವ್ವ. ಈ ಹಬ್ಬದಲ್ಲೂ ದೀಕ್ಷನ್ನ ನಮ್ಮ ಜೊತೆ ಇರಂಗ್ ಮಾಡ್ದಲ್ಲ ಅಷ್ಟೇ ಸಾಕನವ. ನಾವುಗಳು ಕೂಡ ಸಾನೇ ದಿವಸದಿಂದ ದೀಕ್ಷು ನೋಡಬೇಕು ಅಂತ ಆಸೆ ಇಟ್ಕೊಂಡಿದ್ದು. ನಾವೇ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕಣವ. ದಟ್ಸ್ ಓಕೆ ಅಂಕಲ್. ಅಂಕಲ್, ನಾನು ಇವಳನ್ನ ಮನೆಗೆ ಬಿಟ್ಟು ಬರಲ್ಲ, ತುಂಬ ಸುಸ್ತಾಗಿದ್ದಾಳೆ ಅನ್ಸುತ್ತೆ. ನೀನು ದೀಕ್ಷನ ಎಷ್ಟು ಚೆನ್ನಾಗಿ ನೋಡ್ಕೋತೀಯ ಅಂತ ಅಂದರೆ ನಿಜವಾಗ್ಲೂ ಇವತ್ತು ನಾವೇ ನಿಮಗೆ ಬೇಜಾರು ಮಾಡ್ಬಿಟ್ಟೆ ಕಣವ. ದಯವಿಟ್ಟು ಕ್ಷಮಿಸ್ಬಿಡವ. ಇಲ್ಲ ಅಂಕಲ್, ನಾನೇನು ಬೇಜಾರು ಮಾಡ್ಕೊಂಡಿಲ್ಲ. ಬೇಜಾರಾಗಿರೋದೆಲ್ಲ ಇವಳ ವಿಷಯಕ್ಕೇನೆ. ಪಾಪ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಎಷ್ಟೆಲ್ಲ ನೋಡಬೇಕು. ಇಲ್ಲಿ ನಡೀತಿರೋ ಡ್ರಾಮಾ, ಜಯದೇವ್ ಮನೆಯಲ್ಲಿ ನಿಶಾ ಜಯದೇವ್ ಜಗಳ, ಒಂದು ಮನೆಯಿಂದ ಇನ್ನೊಂದು ಮನೆ ಅಂತ ಎಷ್ಟು ಅಂತ ಓಡಾಡ್ತಾಳೆ. ಪಾಪ ಎಲ್ಲಿ ಹೋದ್ರು ನೆಮ್ಮದಿನೇ ಇಲ್ಲ ಇವಳಿಗೆ. ಎಲ್ಲಿ ಅಂತ ಇರ್ತಾಳೆ. ಇಂಥ ಜಗಳಗಳನ್ನ ನೋಡಿ ನೋಡಿ ಯಾವಾಗ್ಲೂ ಭಯದಲ್ಲೇ ಇರ್ತಾಳೆ. ಅದು ಅಲ್ಲದೆ ಅವ್ರು ಇವಳನ್ನ ಬೋರ್ಡಿಂಗ್ ಸ್ಕೂಲ್ ಸೇರಿಸ್ಬೇಕು ಅನ್ಕೊಂಡಿದ್ದಾರೆ. ಏನು, ಈ ಎಳೆ ಕೂಸ್ನ ಬೋರ್ಡಿಂಗ್ ಸ್ಕೂಲ್ಗೆ ಹಾಕ್ತಾರಾ? ಹೌದು ಅಂಕಲ್. ದೀಕ್ಷೆ ಎಲ್ಲಿದ್ರೆ ಸಂತೋಷವಾಗಿರ್ತಾಳೆ ಅನ್ನೋದೇ ಗೊತ್ತಾಗ್ತಿಲ್ಲ. ಇಲ್ಲಿದ್ರೆ ಸರಿನಾ, ನಿಶಾ ಮನೇಲಿದ್ರೆ ಸರಿನಾ, ಅಥವಾ ಬೋರ್ಡಿಂಗ್ ಸ್ಕೂಲ್ಗೆ ಹೋದ್ರೆ ಸರಿನಾ, ಒಂದು ಗೊತ್ತಾಗ್ತಾ ಇಲ್ಲ ನನಗೆ. ಈ ದಿನ ನೀನು ದೀಕ್ಷನ ನಿನ್ನ ಮಗಳ ಥರ ನೋಡ್ಕೊಂಡಿದ್ದ ಕಣವ. ನಿನ್ನ ಆ ದೇವರು ಚೆನ್ನಾಗಿಟ್ಟಿರ್ಲಿ. ಒಂದು ವಿಷಯ ಹೇಳ್ಬೇಕನವ, ಜಯ ದೀಕ್ಷನ ನೋಡ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡು ಆಡ್ಕಣವ. ನಾನು ಒಂದೇ ಒಂದು ನಿಮಿಷ ಹೋಗಿ ಅವಳ ಕರ್ಕೊಂಡ್ಬಿಡ್ತೀನಿ. ಅವಳು ಒಂದ್ಕಿಂತ ದೀಕ್ಷನ್ ನೋಡ್ದಂಗೆ ಆಡಿದ್ದೆ ಕಣವ. ಪರವಾಗಿಲ್ಲ ಅಂಕಲ್, ನಾವಿಲ್ಲೇ ಕಾಯ್ತಾ ಇರ್ತೀವಿ, ನೀವು ಕರ್ಕೊಂಡು ಬನ್ನಿ. ಸರಿ ಕಣಮ್ಮ. ದೀಕ್ಷಾ ಪುಟ್ಟ, ಜಯ ಡಾರ್ಲಿಂಗ್ ನ ಮೀಟ್ ಮಾಡಿ ಆಮೇಲೆ ಮನೆಗೆ ಹೋಗೋಣ. ಓಕೆ ಓಕೆ. ರಚನಾ, ಪ್ರಿಯಾಂಕಾ, ಏ ರಚನಾ, ಎಲ್ಲಿದ್ದೀರವ? ಹೊಸಿ ಜಯನ್ ಕರೀರಿ, ಕೆಳಗೆ ಬರ್ಲಿ. ತಗೊಳ್ಳಿ, ಇದನ್ನ ಎಲ್ಲರಿಗೂ ಹಂಚ್ಬಿಡಿ. ಥ್ಯಾಂಕ್ ಯು ಸರ್. ಅಣ್ಣ ಅಣ್ಣ, ಅವನ್ನೆಲ್ಲರೂ ನೋಡಿದ್ಯಾ ನೀನು? ಇಲ್ಲ, ನಾನು ನೋಡಿಲ್ಲ. ಅವ್ವ ಅವ್ವ, ಪೂರ ಮನೆ ತರ್ತೀನಿ ಅಂತ ಹೋದವ್ರು ಎಲ್ಲೋದ್ರು? ಆಂಟಿ, ನಮ್ಮ ಅವನ್ನೇನಾರು ನೋಡಿದ್ರಾ ನೀವು? ಇಲ್ವಲ್ಲ ಕಮಲ್, ಮನೇಲಿ ಇರ್ಬೇಕು ನೋಡು. ಅದು ನಮಗೆ ಗೊತ್ತಿರಕ್ಕಿಲ್ವಾ? ಅಲ್ಲಿ ಇಲ್ದಿದ್ದಕ್ಕೆ ನಿಮ್ಮನ್ನು ಕೇಳಿದ್ದು. ಲೇ ರಚನಾ. ಅಣ್ಣ, ಅವ್ವ ಸಿಕ್ಕಿದ್ರ? ಇಲ್ಲ. ಇಷ್ಟೊತ್ತವರೆಗೂ ಇಲ್ಲೇ ಇದ್ರಲ್ಲ, ಎಲ್ಲೋದ್ರು?
ಗೊತ್ತಿಲ್ಲ, ನಡಿ ನೋಡೋಣ. ಏ ಕಮಲ, ರಚನಾ, ಅದೇ ನಂಗೆ ಗಡಿಬಿಡಿಯಾಗಿ ಓಡಾಡ್ತಾ ಇದ್ದೀರ? ಎಲ್ಲೋ ನಿಮ್ಮವ್ವ? ಅಪ್ಪಯ್ಯ, ಅವ್ವ ಎಲ್ಲೂ ಕಾಣಿಸ್ತಿಲ್ಲ. ಏ, ನಿಮ್ಮವ್ವ ಎಲ್ಲೂ ಕಾಣಿಸ್ಲಿಲ್ಲ ಅನ್ನಕ್ಕೆ ಅವಳೇ ನಿಂತು ಕೆಳ ಮಗುನ ಎಲ್ಲೋ ಇಲ್ಲೇ ಇರ್ಬೇಕು ನೋಡ್ರಿ. ಇಲ್ಲ ಅಪ್ಪಯ್ಯ, ನಾನು ಎಲ್ಲ ಕಡೆ ಹುಡುಕ್ತೆ, ಅವ್ವ ಎಲ್ಲೂ ಕಾಣಿಸ್ತಿಲ್ಲ. ಅಯ್ಯರ್ ಮನೆಯವ್ರು ಬಂದು ಜಗಳ ಆಡುವಾಗ್ಲೂ ಅವ್ವ ಇರ್ಲಿಲ್ಲ. ನಂಗೆ ಯಾಕೋ ಶಾನೆ ಭಯ ಆಗ್ತಿದೆ ಅಪ್ಪಯ್ಯ. ಎಲ್ಲ ಕಡೆ ಹುಡುಕ್ದೆ, ಅವ್ವ ಎಲ್ಲೂ ಕಾಣಿಸ್ತಿಲ್ಲ. ಎಲ್ಲೋಗಳು ಇವಳು? ಶ್ರಾವಣಿ ಆಂಟಿ, ಜಯ ಡಾರ್ಲಿಂಗ್ ಎಲ್ಲಿ? ದೀಕ್ಷಾ ಆಂಟಿ, ಜಯ ಡಾರ್ಲಿಂಗ್ ಎಲ್ಲಿ ಹೋಗಿದಾರೋ ಗೊತ್ತಿಲ್ಲ. ಇಲ್ಲೇ ಎಲ್ಲೋ ಹೋಗಿರ್ತಾರೆ ಪುಟ್ಟ, ಬರ್ತಾರೆ. ಇಲ್ಲೇ ಎಲ್ಲೋಗಿದ್ದಾರೆ? ಇಲ್ಲೇ ಎಲ್ಲೋಗಿದಾರೋ ಗೊತ್ತಿಲ್ಲ. ನಿನ್ ಗುಡ್ ಗರ್ಲ ಬ್ಯಾಡ್ ಗರ್ಲ? ಬ್ಯಾಡ್ ಗರ್ಲ್. ಬರ್ತಾರೆ ಚಿನ್ನು, ಬರ್ತಾರೆ. ಏನಾಯ್ತು? ಯಾಕೆಲ್ಲರೂ ಹೀಗೆ ನಿಂತಿದ್ದೀರಾ? ಅಣ್ಣಯ್ಯ, ಅವ್ವ ಎಲ್ಲೂ ಕಾಣಿಸ್ತಿಲ್ಲ. ನಾವು ಎಲ್ಲ ಕಡೆ ಹುಡುಕ್ತೋ, ಆದ್ರೆ ಎಲ್ಲೂ ಇಲ್ಲ. ಕಾಣಿಸ್ತಿಲ್ಲ ಅಂದ್ರೆ ಏನರ್ಥ? ಇಲ್ಲೆಲ್ಲೋ ಇರ್ತಾರೆ, ಹೋಗಿ ನೋಡಿ. ಸೂರ್ಯ, ಪಾರ್ಕಿಂಗ್ ಹತ್ರ ಗೇಟ್ ಹತ್ರ ಹುಡುಕ್ದೆ, ಅಲ್ಲೆಲ್ಲೂ ಇಲ್ಲ ಅವರು. ಎಲ್ರು ಎಲ್ಲಾ ಕಡೆ ಹುಡ್ಕುದ್ರು, ಎಲ್ಲೂ ಸಿಗ್ಲಿಲ್ಲ ಅಂದ್ರೆ ಏನರ್ಥ? ಅವ್ವ ಎಲ್ಗಾನ ಹೋಗೋದಿದ್ರೆ ಇಷ್ಟ್ ಜನದಲ್ಲಿ ಒಬ್ರಿಗಾನ ಹೇಳ್ಬಿಟ್ಟು ಹೋಗಿರೋರು ತಾನೆ. ಒಂದ್ ನಿಮಿಷ ರಚನಾ, ಅವ ನಿನ್ ಜೊತೆನೆ ಇದ್ರು ತಾನೆ? ಅದು 1 ಗಂಟೆ ಹಿಂದೆ. ಆಮೇಲೆ ಮನೆ ತರಬೇಕು ಅಂತ ಸ್ಟೋರ್ ರೂಮ್ ಕಡೆ ಹೋದ್ರು. ಸ್ಟೋರ್ ರೂಮಾ? ಏ ಜೇಕ ಅಲ್ವೇನಾ? ಜೇಕ 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 ಏ ಕಾಲ್ ಸರಿ ಮಾಡೋ, ಕಾಲ್ ಸರಿ ಮಾಡೋ. ಏನಾಯ್ತು ಜೇಕ? ಜೇಕ ಏ ಅನ್ನೇ ಕೊಡ್ತಾಯಿಲ್ಲ, ಯಾರಾದ್ರೂ ಏನಪ್ಪ ಬನ್ರಿ. ಜೇಕ ಜೇಕ ಅಪ್ಪ ಏನಾಯ್ತು? ಜಯ, ಏನ್ ಜಯ, ಏನಾಯ್ತು? ಏನ್ ಜಯ? ಅವ್ವ ಎದ್ದೇಳವ್ವ, ಕಣ್ಬಿಡು, ಮಾತಾಡವ್ವ. ಅವ ಅವ ಏನಾಯ್ತು? ಅವ ಎದ್ದೇಳವ. ಆರಾಧನಾ, ಹಾ ಅಮ್ಮ. ಏನ್ ಗಲಾಟೆ ಅದು? ಅಮ್ಮ, ಅಲ್ಲಿ ಹಬ್ಬದ ಗಲಾಟೆ ಇರಬೇಕು. ಇರಿ, ನಾನು ನೋಡ್ತೀನಿ. ಬೇಡ ಬೇಡ, ಯಾರು ಹೋಗೋದು ಬೇಡ. ನಡೀರಿ ನಡೀರಿ ಮನೆಗೆ. ಹೇಳವ್ವ ಮೇಕೆ, ಏನಾಯ್ತವ್ವ? ಜಯ, ಎಚ್ಚರ ಮಾಡ್ಕೋ ಜಯ. ನೋಡು, ಎಲ್ಲ ಬಂದಿದೀವಿ, ಎಚ್ಚರ ಮಾಡ್ಕೋ. ಅವ್ವ ಮಾತಾಡವ್ವ, ಜಯ, ಕಣ್ಬಿಡವ್ವ. ಏನ್ ಜಯ? ಅವ್ವ ಏನಾಯ್ತವ್ವ? ಹೇಳವ್ವ. ದೀಕ್ಷಾ ಮಾತಾಡವ್ವ, ಕಣ್ಬಿಡವ್ವ. ಶ್ರಾವಣಿ ಆಂಟಿ, ಮೇಲ್ ಮತ್ತೆ ಏನಾದ್ರೂ ಗಲಾಟೆ ನಡೀತಾ ಇದೆಯಾ? ಇಲ್ಲ ಪುಟ್ಟ, ಆ ಥರದ್ದೇನಿಲ್ಲ. ನಾನು ಮೇಲೋಗಿ ನೋಡ್ಕೊಂಡು ಬರ್ತೀನಿ. ನೀನು ಮನೆಗೆ ಹೋಗಿ ಡಾಲ್ಸ್ ಜೊತೆ ಆಟ ಆಡ್ತಾ ಇರು, ಓಕೆ? ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ. ಕಣ್ಬಿಡು. ಯಾರಾದ್ರೂ ಒಂದ್ ಗ್ಲಾಸ್ ನೀರ್ ತಗೊಂಬನ್ನಿ, ಹಾಗೆ ಒಂದ್ ಬಟ್ಟೆ ಕೂಡ. ಏಯ್, ಯಾರೇ ನೀನು ಆರ್ಡರ್ ಮಾಡೋದಿಕ್ಕೆ?
ಹೆಂಗನೆ ನಿಂಗೆ ಬಿಡಮಿ ಕೈನ. ಏ ಪ್ರಿಯಾಂಕಾ, ನೀವು ಸ್ವಲ್ಪ ಸುಮ್ಮನಿರ್ತೀಯಾ? ಅವರು ಡಾಕ್ಟ್ರು, ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿರ್ತದೆ. ನೀವು ನೋಡಿ ಡಾಕ್ಟ್ರೆ, ಯಾರಾದ್ರೂ ಒಂದು ಗ್ಲಾಸ್ ನೀರು ತಗೊಂಬನ್ನಿ ಪ್ಲೀಸ್. ನಾನು ನೀರು ತಗೊಂಡ್ಬರ್ತೀನಿ. ಕಾಲ್ ಸ್ಟ್ರೇಟ್ ಮಾಡಿ, ಹಾಗೆ ಕಂಟಿನ್ಯೂಸ್ ಆಗಿ ಉಜ್ತಾ ಇರಿ. ಏನಾಯ್ತು ನಮ್ಮ ಅಪ್ಪನ್ಗೆ? ಅವ್ರಿಗೆ BP ಕಡಿಮೆ ಆಗಿದೆ. ಮೇಡಮ್ ಫ್ಯೂಸ್ ಆಗಿತ್ತು, ಬೈದಾದ್ರೆ ಜ್ಞಾನ ತಪ್ಪರೆ. ಅವ್ವಯ್ಯ ಕಲ್ಲಿಗೋದ್ರು. ಅಣ್ಣ, ಅವ್ವ ಕೂರ ಮನೆ ತರಕ್ಕೆ ಸ್ಟೋರ್ ರೂಮಿಗೆ ಹೋಗಿದ್ರಂತೆ. ಆದ್ರೆ ಸ್ಟೋರ್ ರೂಮ್ ಬಾಗ್ಲು ಹೊರಗಡೆಯಿಂದ ಲಾಕ್ ಆಗಿತ್ತು. ಹೌದು ಸರ್, ನಾವು ಬಂದಾಗ ಹೊರಗಿಂದ ಬಾಗ್ಲು ಲಾಕ್ ಆಗಿತ್ತು. ನಾವು ಬಾಗಿಲು ತೆಗೆದಾಗ ಅಕ್ಕವರು ಕೆಳಗಡೆ ಬಿದ್ದಿದ್ರು. ಅಯ್ಯೋ ದೇವ್ರೆ, ಅವ್ವ ಒಳಗಡೆ ಹೊರಗಡೆ ಹೆಂಗ್ ಲಾಕ್ ಆಯ್ತದೆ? ಅವ್ವ ಒಳಗಡೆ ಇರೋದು ಗೊತ್ತಿಲ್ದಿರಾ? ಯಾರೋ ಹೊರಗಡೆಯಿಂದ ಲಾಕ್ ಹಾಕಿರ್ಬೇಕು. ಹೇಳಿದೆಯಾ? ಅವ್ವ ಹೇಳವ, ಕಣ್ಬಿಡವ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಅವನು ಮತ್ತೆ ಶ್ರಾವಣಿ. ಒಂದ್ಸಾರಿ ಕೆಳಗಡೆ ಹೋಗಿ ನೋಡ್ಕೊಂಡು ಬರೋಣ, ಏನಾಗ್ತಿದೆಯೋ ಏನೋ. ಅಮ್ಮ, ನಿಂಗೆ ಸುಸ್ತಾಗಿದೆ, ರಿಲ್ಯಾಕ್ಸ್ ಮಾಡ್ಕೋ. ಮುರುಘ, ನಮ್ಮ ಶ್ರಾವಣಿಗೆ ಏನಾದರೂ ಆಗಿದ್ರೆ? ಆ ಥರ ಏನೂ ಆಗಿರಲ್ಲ, ನೀ ಸುಮ್ಮನಿರು. ಬನ್ನಿ ಹೋಗಿ ನೋಡೋಣ. ಅಮ್ಮ, ಪುಷ್ಪ, ಅಯ್ಯೋ, ನಮ್ಮವ್ವ ತಲೆ ತಿರ್ಗಿ ಬಿದ್ದಾಗ ಎಲ್ಲೆಲ್ಲ ಹೋಗಿದ್ದೆ ನೀನು? ಸರಿ ನೋಡ್ಕೊಳಕ್ಕಾಗಕ್ಕಿಲ್ವಾ? ಪ್ರಿಯಾ, ಬಿಡು ಅವನನ್ನ. ನೀನು ಹೇಳು, ಅವನ್ನ ರೂಮ್ ಒಳಗೆ ಯಾರು ಕೂಡ ಹಾಕಿದ್ದು? ಸರ್, ನಾವು ಡೋರ್ ತೆಗೆದು ನೋಡಿದಾಗ ಅಕ್ಕವ್ರು ಕೆಳಗಡೆ ಬಿದ್ದಿದ್ರು ಸರ್. ನೀನೆಲ್ಲ ಹೋಗಿದ್ದೆ? ಅಷ್ಟು ಗೊತ್ತಾಗಲ್ವಾ ನಿನಗೆ? ಯಾರಿದು ಸ್ಟೋರ್ ರೂಮ್ ಹತ್ರ? ಸೂರ್ಯ, ನಾನು ಮಿಸ್ಸಸ್ ನೈರ್ ಅವ್ರನ್ನ ಸ್ಟೋರ್ ರೂಮ್ ಹೊರಗೆ ನಿಂತಿದ್ದು ನೋಡಿದೆ. ವಾಟ್? ಆರ್ ಯು ಶ್ಯೂರ್? ಹೌದು, ನಾನು ಸ್ವೀಟ್ಸ್ ತರಕ್ಕೆ ಹೋದಾಗ ಮಿಸ್ಸಸ್ ನೈರ್ ಅವರು ಸ್ಟೋರ್ ರೂಮ್ ಹೊರಗಡೆ ನಿಂತಿದ್ರು. ಬಟ್ ಅಲ್ಲಿ ಯಾಕೆ ನಿಂತಿದ್ರು ಅಂತ ನನಗೆ ಗೊತ್ತಾಗ್ಲಿಲ್ಲ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಅವನು ಮತ್ತೆ ಶ್ರಾವಣಿ. ನಿಮ್ಮದೇ ತಾನೆ ಈ ಕಚ್ಚಡ ಕೆಲಸ ಎಲ್ಲ? ನಾನು ತಪ್ಪು ಮಾಡಿದೆ ಅಂತ ಗಲಾಟೆ ಮಾಡಿದ್ರಲ್ಲ, ಈಗ ಇದಕ್ಕೇನು ಹೇಳ್ತೀರಾ? ಇಷ್ಟಕ್ಕೂ ನಾನು ನಿಮ್ಮ ಮಗಳನ್ನ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅವ್ರು ನಂಗೆ ಹೆಲ್ಪ್ ಮಾಡಿದ್ದು. ಆದ್ರೆ ನೀವು ನನ್ನವನ್ನ ಸ್ಟೋರ್ ರೂಮಲ್ಲಿ ಕೂಡ ಹಾಕ್ತೀರಾ? ನಿಮ್ಮನ್ನ ನೀವೇನಂತ ತಿಳ್ಕೊಂಡಿದ್ದೀರಾ? ನನ್ನ ಅವಂಗೆ ಧೂಳಲ್ಲಿದ್ರೆ ಉಸಿರು ಕಟ್ಟುತ್ತೆ ಅಂತ ಗೊತ್ತಾ ನಿಮ್ಗೆ? ಅವ್ರ ಜೀವಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಮಾಡ್ತಿದ್ರಿ? ನನ್ನ ಸಾಚಾತನದ ಬಗ್ಗೆ ಮಾತಾಡ್ತಿದ್ರಲ್ಲ, ಈಗ ನೀವ್ ಮಾಡಿದ್ದೇನೋ? ನಾಚಿಕೆ ಆಗ್ಬೇಕು ನಿಮ್ಗೆ. ಅದು ಅದು ಹಲೋ ಮಿಸ್ಟರ್, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ನನ್ನ ತಾಯಿ ಬಗ್ಗೆ ಏನ್ ಅನ್ಕೊಂಡಿದ್ದೀರಾ ನೀವು? ಅವ್ರು ಯಾಕೆ ಡೋರ್ ಲಾಕ್ ಮಾಡ್ತಾರೆ? ತಲೆ ಸರಿ ಇಟ್ಕೊಂಡು ಮಾತಾಡಿ. ಪ್ರೂಫ್ ಇದೆಯೇನ್ರಿ ನಿಮ್ಮ ಹತ್ರ?
ಯಾರೋ ಹೇಳಿದ ತಕ್ಷಣ ಅಮ್ಮ ಅಪರಾಧಿ ಆಗೋದಿಲ್ಲ. For more updates, follow us on twitter.com/thesuvarna-tv. Like us on facebook.com/thesuvarna-tv. Watch us on youtube.com/suvarna.